ಭೀಕರ ಕಾಲ್ತುಳಿತ ದುರಂತ, ಸರ್ಕಾರದಿಂದ ಕಠಿಣ ಕ್ರಮ. ನಿನ್ನೆ 5 ಮಂದಿ ಸಸ್ಪೆಂಡ್, ಇವತ್ತು ಇಬ್ಬರ ತಲೆದಂಡ. ಸಿಎಂ ಸಿದ್ದರಾಮಯ್ಯ ನಿರ್ಧಾರಕ್ಕೆ ಹೆಚ್ಚಿದ ಆಕ್ರೋಶ. ಕ್ರಿಕೆಟ್ ಇತಿಹಾಸದಲ್ಲೇ ಕಾಲ್ತುಳಿತ ದುರಂತಕ್ಕೆ ಇಡೀ ಕರುನಾಡೆ ಬೆಚ್ಚಿ ಬೀಳುವಂತಾಗಿದೆ. 11 ಮಂದಿ ಸಾವನ್ನಪ್ಪಿರುವುದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಆಕ್ರೋಶ ಹೆಚ್ಚಾಗ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಇದಕ್ಕೆ ನಾವು ಕಾರಣರಲ್ಲ, ಪೊಲೀಸ್ ಅಧಿಕಾರಿಗಳು ಅಂತೇಳಿ ನಿನ್ನೆ 5 ಮಂದಿ ಅಧಿಕಾರಿಗಳಿಗೆ ಅಮಾನತು ಶಿಕ್ಷೆಯಾಗಿದ್ರೆ ಇಂದು ಇಬ್ಬರ ತಲೆದಂಡವಾಗಿದೆ. ನೋಡಿ, ಪೊಲೀಸರು ಒಂದು ರೀತಿ ಬ್ರೋಕರ್ಗಳ ತರ ಆಗ್ಬಿಟ್ಟಿದೀವಿ ನಾವು. ಅರ್ಥ ಆಯ್ತಾ? ಈ ಕಡೆ ಕಾಂಗ್ರೆಸ್ ಅನ್ನು ಹೋದ್ರು ಓಡಿಸ್ಕೋಬೇಕು, ಈ ಕಡೆ ಬಿಜೆಪಿ ಅನ್ನು ಹೋದ್ರು ಓದಿಸ್ಕೋಬೇಕು, ಜೆಡಿಎಸ್ ಅನ್ನು ಗುದ್ದಿದ್ರು ಗುದ್ದಿಸ್ಕೋಬೇಕು. ಆ ತರ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ಅರ್ಥ ಆಯ್ತಾ? ಸಂಜೆ ಆದ್ರೆ ನಿಮ್ಗೆ ಗೊತ್ತಿರುತ್ತೆ, ಮಿನಿಸ್ಟರ್ ಮನೆಗಳ ಹತ್ರ ಹೋಗ್ಬಿಟ್ಟು ಕೈಕಾಲು ಹಿಡಿತಾ ಇರ್ತೇವೆ. ಆ ಪರಿಸ್ಥಿತಿ ಆಗ್ಬಿಟ್ಟಿದೆ ನಮ್ದು. ದಯಾನಂದ್ ಸರ್ಗೆ ಯಾಕೆ ಈ ತರ ಮಾಡಿದ್ದಾರೆ? ಅದರಿಂದ ಯಾವ ಮಾಡಬಾರ್ದಿತ್ತು. ಅವ್ರು ಎಷ್ಟು ದಕ್ಷ ಕೆಲಸ ಮಾಡಿದ್ರು, ನೀವು ಅವ್ರ ಜೊತೆ ಎಷ್ಟು ಇವರು ನೋಡಿ 2.5 ವರ್ಷದಿಂದ ಅವರು ಪೊಲೀಸ್ ಆಯುಕ್ತರಾಗಿ ಕೆಲಸ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ಕೆಳ ಹಂತದ ಸಿಬ್ಬಂದಿಗಳಿಗೆ ಸಾಕಷ್ಟು ಪ್ರೋತ್ಸಾಹ ನೀಡಿದ್ದಾರೆ ಅವರು. ಕನಿಷ್ಠ ಅಂದ್ರೆ ಪ್ರತಿ ತಿಂಗಳು ಅವರು ಮಾಸಿಕ ಪರೇಡ್ ಅಂತ ಮಾಡ್ತಿದ್ರು. ಇಡೀ ಬೆಂಗಳೂರಲ್ಲಿ ಏನು ಒಳ್ಳೆ ರೀತಿ ಕೆಲಸ ಮಾಡಿದ್ದಾರೆ. ಬಾಡಿ ವಾರ್ನ್ ಕ್ಯಾಮ್ರಾ ಸಹ ಇದುವರೆಗೆ ಯಾರು ತಂದಿರ್ಲಿಲ್ಲ ಅಂತ ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ. ಈ ರೀತಿ ಅವ್ರಿಗೆ ಅವಮಾನ ಮಾಡಿದ್ರೆ ಇನ್ನು ಅವ್ರು ಹೇಗೆ ನೈತಿಕವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ಸಿಬ್ಬಂದಿಯಾಗಿ ಈ ಸಾವಿಗೆ ಯಾರು ಕಾರಣ ಅಂತ ಹೇಳ್ತಾರೆ ಸರ್? ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ನನ್ನ ಒಂದು ಅನಿಸಿಕೆ. ನಾನು ಪ್ರತಿಭಟನೆಯನ್ನು ಮಾಡಲೇಬೇಕು, ಮತ್ತೆ ಸರ್ಕಾರ ಗಮನಕ್ಕೆ ತರಲೇಬೇಕು. ಈ ರೀತಿ ಇನ್ ಮುಂದೆ ಈ ರೀತಿ ರಿಪೀಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ. ಮನವಿ ಕೊಡ್ತಾ ಇದ್ದೀರಾ? ನಾನು ಸದ್ಯಕ್ಕೆ ರಾಜ್ಯಪಾಲರಿಗೆ ಮಾತ್ರ ಮನವಿ ಕೊಡ್ತಾ ಇದ್ದೀನಿ.